ಇದು ಆರ್ಸಿಬಿ ವರ್ಸಸ್ ಪಂಜಾಬ್ ಐಪಿಎಲ್ ಫೈನಲ್ ಪಂದ್ಯ ಇದೆ. ಮೊಟೆರಾದ ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯ ಇದೆ. ಈ ಬಾರಿ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಮಾಡಿದೆ ಆರ್ಸಿಬಿ. ಎರಡು ತಂಡಗಳು ಮೊದಲ ಬಾರಿಗೆ ಕಪ್ ಗೆಲ್ಲುವಂತಹ ಗುರಿಯನ್ನ ಹೊಂದಿದ್ದಾರೆ. ಇಬ್ರು ಕೂಡ ಇದುವರೆಗೂ ಗೆದ್ದಿಲ್ಲ. ಇಬ್ರು ಕೂಡ ಫಸ್ಟ್ ಟೈಮ್ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಹೊಂದಿದ್ದಾರೆ. ಈ ಬಾರಿ ನೇರವಾಗಿ ಫೈನಲ್ ಅನ್ನ ಕೂಡ ಪ್ರವೇಶ ಮಾಡಿದೆ ಆರ್ಸಿಬಿ ಗೆಲ್ಲಿ ಅಂತ ಅಭಿಮಾನಿಗಳಿಗೆ ಮೊದಲೇ ಕೇಳಬೇಕಾ? ಸಿಕ್ಕಾಪಟ್ಟೆ ಫ್ಯಾನ್ಸ್ ಆರ್ಸಿಬಿಗಂತೂ ಪ್ರತಿ ವರ್ಷನೂ ಗೆಲ್ಲಿ ಗೆಲ್ಲಿ. ಆರ್ಸಿಬಿ ಅಂದ್ರೆ ಫಸ್ಟ್ ಡೈಲಾಗ್ ಏನ್ ಬರುತ್ತೆ? ಈ ಸಲ ಕಪ್ ನಮ್ದೇ. ಇದು ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಸಲ ಕಪ್ ನಮ್ದೇ. ಆರ್ಸಿಬಿ ಅಂದ್ರೆ ಈ ಸಲ ಕಪ್ ನಮ್ದೇ ಅನ್ನೋದು ಅದ್ರ ಮುಂದಿನ ಲೈನ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಎಂದಾಕ್ಷಣ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಲ್ಲಿ ಫಸ್ಟ್ ಮೂಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಸಲ ಕಪ್ ನಮ್ದೇ ಅನ್ನುವಂತಹ ಘೋಷಣೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ಪ್ರತಿ ವರ್ಷನೂ ಕೂಡ ಈ ಒಂದು ಘೋಷಣೆ ಇದ್ದೇ ಇರುತ್ತೆ. ಬಿಡೋದೇ ಇಲ್ಲ ಅವರು. ನಮ್ಮ ತಂಡ IPL ಕಪ್ ಗೆಲ್ಲುವಂತಹ ಕನಸನ್ನ ಕಾಣ್ತಾರೆ ಯಾವಾಗ್ಲೂ ಕೂಡ. ನಮ್ಮ ತಂಡ ಆರ್ಸಿಬಿ ಗೆಲ್ಲಬೇಕು. ಈ ಸಲ ಸೋತ್ರ ಬಿಡು, ಮುಂದಿನ ಸಲ ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ತಾರೆ ಹೊರತು ಪಾರ್ಟಿ ಚೇಂಜ್ ಮಾಡಲ್ಲ. ಈಗ ರಾಜಕಾರಣಿಗಳು ಪಕ್ಷ ಚೇಂಜ್ ಮಾಡ್ತಾರಲ್ಲ, ಆ ತರ ಪಕ್ಷ ಚೇಂಜ್ ಮಾಡಲ್ಲ ನಮ್ಮ RCB ಫ್ಯಾನ್ಸ್. ನೀವು ಗೆಲ್ತಿರೋ ಬಿಡ್ತಿರೋ ನೀವೇ ನಮ್ಮವ್ರಷ್ಟೇ. 17 ಸಲ ಸೋತ್ಕೊಂಡು ಬಂದಿದ್ದಾರೆ. ಇದು 18ನೇ ಬಾರಿ. ಆದ್ರೂ ಕೂಡ RCB ನಮ್ದು, ಈ ಸಲ ಕಪ್ ನಮ್ದು ಅನ್ನುವಂಥ ನಿರೀಕ್ಷೆಗಳನ್ನ ಇಟ್ಕೊಳ್ತಾರೆ. ಗೆಲ್ತಾರೋ ಸೋಲ್ತಾರೋ, ಆದ್ರೆ ಪಾರ್ಟಿ ಮಾತ್ರ ಚೇಂಜ್ ಮಾಡಲ್ಲ ಅವರು. ಈ ಟೀಮು ಅಂದ್ಬಿಟ್ಟು ಮತ್ತೊಂದು ಟೀಮು ಯಾರು ಗೆಲ್ತಾರೆ ಅದ್ರ ಕುದುರೆ ಬಾಲ ಹಿಡಿತಾರಲ್ಲ, ಗೆಲ್ಲುವಂತಹ ಬಾಲ ಹಿಡ್ಕೊಂಡು ಹೋಗೋದಿಲ್ಲ RCB ಫ್ಯಾನ್ಸ್. ಅದಕ್ಕೆ ಸಿಕ್ಕಾಪಟ್ಟೆ ಯಾಕೆ ಅಭಿಮಾನಿಗಳು ಜಾಸ್ತಿ ಅಂದ್ರೆ ಆರ್ಸಿಬಿಗೆ ಇರೋಷ್ಟು ಫ್ಯಾನ್ಸ್ ಯಾವುದೇ ಟೀಮ್ಗೂ ಇಲ್ಲ. RCB ಗೆಲ್ಲಿ ಅಂತ ನೋಡಿ ಅಭಿಮಾನಿಗಳು ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ವರ್ಷ ಫೈನಲ್ ಬರುತ್ತೆ. ಈಗ ಆಲ್ರೆಡಿ 4 ಸಲ ಬಂದಾಗ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ. RCB ಮ್ಯಾಚ್ ಅಂತಂದ್ರೆ ಪ್ರಾರ್ಥನೆ. ಅಷ್ಟು ಫ್ಯಾನ್ಸ್ ಹುಚ್ಚು ಜಾಸ್ತಿ ಅವ್ರಿಗೆ. ಬೆಂಗಳೂರಿನ BGS ಮೈದಾನದಲ್ಲಿ ಬೃಹತ್ LED ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ನೋಡಿ. RCB ಕೇಳ್ಬೇಕಾ, ಮನೆ ಬಿಟ್ಟು ಹಳ್ಳಾಡಲ್ಲ. ಈ ಹುಡುಗರುಗಳಿಗೆ ಒಂದ್ ಸ್ವಲ್ಪ ಕ್ರೇಜ್ ಜಾಸ್ತಿ. ಹೆಣ್ಣು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಸಣ್ಣ ಮಕ್ಕಳಿಂದಲೇ ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹೊಂದಿರ್ತಾರೆ ಗಂಡು ಮಕ್ಕಳು ಅದರಲ್ಲೂ ಕೂಡ. ಸೊ ಈ ಸಲ ಹೆಣ್ಣು ಮಕ್ಕಳನ್ನು ಬಿಡ್ತಾರ? ಎಲ್ಲ ಕಡೆ ಏನು ಒಂದು ಥಿಯೇಟರ್ಗೆ ಹೋಗಿ ನೀವು, ಅಥವಾ ಎಲ್ಲ ಕಡೆನೂ ಒಂದು ಥಿಯೇಟರ್, ಚಿಕ್ಕದಾದಂತಹ ಥಿಯೇಟರ್ ವ್ಯವಸ್ಥೆ ಮಾಡ್ಬಿಡ್ತಾರೆ. LED ಟಿವಿಗಳನ್ನ ಅಳವಡಿಕೆ ಮಾಡ್ಬೋದು. ಒಂದು ಹೋಟೆಲ್ಗೆ ಹೋಗಿ ನೀವು, ಅಥವಾ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ, ಎಲ್ಲ ಕಡೆನೂ ಇರುತ್ತೆ ಇವತ್ತು ಟಿವಿಯನ್ನ ಅಳವಡಿಸಿರ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇದ್ದಾರಲ್ವ ಎಲ್ಲ ಕಡೆನೂ. ಆಮೇಲೆ ಸ್ವಲ್ಪ ಇವತ್ತು ಶಾಪಿಂಗ್ ಮಾಲ್ ಅಲ್ಲಿ ಇಲ್ಲಿ ಎಲ್ಲ ಜನ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದ್ರೆ ಎಲ್ಲರೂ ಮನೇಲಿ ಅಚ್ಚುಕಟ್ಟಾಗಿ RCB ಮ್ಯಾಚ್ ಇದೆ ಅಂತಂದ್ರೇನೆ ಮನೇಲಿ ಕೂತ್ಬಿಡ್ತಾರೆ ಅಚ್ಚುಕಟ್ಟಾಗಿ ಬಂದು, ಅಥವಾ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಕಡೆ ಕೂತ್ಬಿಡ್ತಾರೆ. ಎಲ್ಲೂ ಅಳಗಾಡಲ್ಲ. ಅಷ್ಟರ ಮಟ್ಟಿಗೆ ನಿಶಬ್ದವಾಗಿರುತ್ತೆ ಇವತ್ತು. ಆಮೇಲೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿನೂ ಇರೋದಿಲ್ಲ. ಒಂದು ಸ್ವಲ್ಪ ಈ RCB ಮ್ಯಾಚ್ಗಳಿದ್ದಾಗ ಬೆಂಗಳೂರಿನ ವಾತಾವರಣವನ್ನ ನೀವು ಗಮನಿಸಬೇಕು. ಎಷ್ಟು ಕೂಲಾಗಿರುತ್ತೆ ಅಂತಂದ್ರೆ ಟ್ರಾಫಿಕ್ನ ಕಿರಿಕಿರಿ ಇರೋದಿಲ್ಲ. ಎಲ್ಲ ಅಚ್ಚುಕಟ್ಟಾಗಿ ಒಂದ್ ಕಡೆ ಸೇರ್ಬಿಟ್ಟಿರ್ತಾರೆ. ಪಾರ್ಟಿ ಮಾಡ್ಕೊಂಡು ಟಿವಿಲಿ ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ, ಅಥವಾ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿಯಾಗಿರುತ್ತೆ ವಾತಾವರಣ. RCB ಅಂದ್ರೇನೆ ಒಂದ್ ರೀತಿಯಾಗಿ ಹಾಗೆ ನೋಡಿ. 2025ರ IPL ಅಲ್ಲಿ RCB ತಂಡವು ಈಗಾಗಲೇ ಫೈನಲ್ಗೆ ತಲುಪಿದೆ. ಈ ಬಾರಿ ಕಪ್ ಗೆಲ್ಲುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈ ಉತ್ಸಾಹದ ನಡುವೆ ಅಭಿಮಾನಿಗಳು ತಮ್ಮ ತಂಡದ ಯಶಸ್ಸಿಗಾಗಿ ಈಗಾಗಲೇ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ RCB ಏನಾದ್ರೂ ಈ ಬಾರಿ ಗೆದ್ದು ಬಿಟ್ರೆ, ಫಸ್ಟ್ ಟೈಮ್ RCB ಗೆಲ್ತಾ ಇರುವಂಥದ್ದು. ಜೂನ್ 3, 2025 ಅಂದ್ರೆ ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ IPL ಫೈನಲ್ನಲ್ಲಿ RCB ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟವನ್ನು ಇವತ್ತು ನಡೆಸಲಿದೆ. ಈ ಪಂದ್ಯಕ್ಕೆ ಮುನ್ನ ದಿನ ಮೈಸೂರಿನ ದೇವರಾಜ್ ಮೊಹಲ್ಲಾದ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ RCB ಅಭಿಮಾನಿಗಳು ವಿಶೇಷ ಪೂಜೆ ಜೊತೆಗೆ ಹೋಮ ಹವನಗಳನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಮುಂಜಾನೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ನೂರಾರು ಅಭಿಮಾನಿಗಳು RCB ಜರ್ಸಿಗಳನ್ನು ಕೂಡ ಧರಿಸ್ಕೊಳ್ತಾ ಇದ್ದಾರೆ. RCB ಜರ್ಸಿಗೂ ಸಿಕ್ಕಾಪಟ್ಟೆ ಡಿಮಾಂಡ್ ಅಪ್ಪ. ಅಷ್ಟರ ಮಟ್ಟಿಗೆ ಸೇಲ್ ಆಗ್ತಾ ಇದೆ. ಅದು ತಂಡದ ಆಟಗಾರರ ಭಾವಚಿತ್ರಗಳು ಇರುವಂತಹ ಜರ್ಸಿಗಳು, RCB ಜರ್ಸಿಗಳು ಇವೆಲ್ಲ ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಅವ್ರ ಫೇವ್ರೆಟ್ ಯಾರ್ಯಾರು ಇರ್ತಾರೆ? ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಇರುವಂತಹ ಜರ್ಸಿಗಳು, ಫೋಟೋಸ್ ಇರುವಂತಹ ಜರ್ಸಿಗಳು, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಜೊತೆಗೆ RCB ಅನ್ನೋದು ಅಂತಹ ಕೂಗು ಇದೆಯಲ್ಲ, ಅದು
ಇವತ್ತೆಲ್ಲ ಫುಲ್ ಕಂಪ್ಲೀಟ್ ಆಗಿರುತ್ತೆ ನೋಡ್ಕೊಳ್ಳಿ, ಹಿಂಗೆ ಘೋಷಣೆಯನ್ನು ಕೂಗ್ತಾರೆ ಅಂತ. ದೇವರ ಮೂಲ ಮೂರ್ತಿಗೆ ಅಭಿಷೇಕವನ್ನು ಕೂಡ ಇವತ್ತು ನಡೆಸಲಾಗಿದೆ ನೋಡಿ. RCB ಟೀಮಿಂದ ಕೂಡ ಪೂಜೆಯನ್ನು ಮಾಡಲಾಗಿದೆ, ವಿಶೇಷ ಪೂಜೆಗಳನ್ನು ನಡೆಸಿ ತಂಡದ ಗೆಲುವಿಗಾಗಿ ಈಗಾಗಲೇ ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ, ಈ ಬಾರಿ ಗೆಲ್ಲೇಬೇಕು ಅಂತ. ನೋಡೋಣ, ಈಗ ಗೆದ್ರೆ ಈ ವರ್ಷ ನೋಡೋಣ ಹೇಗಿರುತ್ತೆ, ಅಭಿಮಾನಿಗಳ ಸಂಭ್ರಮ ಹೇಗಿರುತ್ತೆ, ಗೆಲ್ಲಿಕ್ಕೂ ಮುಂಚೆನೇ ಅವ್ರ ಸಂಭ್ರಮ ಹಿಂಗಿರುತ್ತೆ ಅಂತಂದ್ಮೇಲೆ ನಮ್ಮ ಆಶೀರ್ವಾದನೂ ಇದು ಬಿಡಲಿ. ಈ ಬಾರಿ ಕ್ರಿಕೆಟ್ ಬಗ್ಗೆ ಅಷ್ಟು ಕ್ರೇಜ್ ಇಲ್ಲ ನನಗೆ, ಹುಚ್ಚಿಲ್ಲ, ಬಟ್ ಅಭಿಮಾನಿಗಳನ್ನ ಕ್ರೇಜ್ನ ನೋಡಿದಾಗ ಈ ಬಾರಿ ಗೆದ್ದು ಬಿಡ್ಲಪ್ಪ, ಅಭಿಮಾನಿಗಳು ಒಂದು ಸ್ವಲ್ಪ ಸಂತೋಷ ಆಗಲಿ ಈ ಬಾರಿ ಅಂತ ಹೇಳಿ ನನಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಅಷ್ಟು ಕ್ರೇಜ್ ಇಟ್ಕೊಂಡಿದಾರಲ್ಲ, ಅಷ್ಟು ಸತತವಾಗಿ ಅವ್ರು ಸೋಲ್ತಾ ಬರ್ತಾ ಇದ್ರು ಕೂಡ ಆ ನಿರೀಕ್ಷೆಯನ್ನ ಇಟ್ಕೊಳ್ತಾರಲ್ಲ, ನೆಕ್ಸ್ಟ್ ಬಾರಿ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ತಾರಲ್ಲ. ಸೊ ಈ ಬಾರಿ ಆದ್ರೂ ಗೆಲ್ಲಿ ಅನ್ನೋದು ನಮ್ಮ ಆರೈಕೆ ಕೂಡ. ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ನೋಡಿ ಪಂದ್ಯ ಇದೆ. ಈ ಬಾರಿ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಮಾಡಿರುವಂಥದ್ದು RCB. ಎರಡೂ ತಂಡಗಳು ಮೊದಲ ಬಾರಿಗೆ ಕಪ್ಪನ್ನ ಗೆಲ್ಲುವಂತಹ ಗುರಿಯನ್ನ ಹೊಂದಿದೆ. ಪಂಜಾಬು 2ನೇ ಬಾರಿಗೆ ಬಂದಿದೆ ಈಗ ಫೈನಲ್ಗೆ, 4ನೇ ಬಾರಿ ನಮ್ಮ RCB ಬಂದಿರುವಂಥದ್ದು. ಬಟ್ ಇಬ್ರು ಕೂಡ ವಿಶೇಷ ಏನಪ್ಪಾ ಅಂತಂದ್ರೆ ಇಬ್ರು ಕೂಡ ಗೆದ್ದಿಲ್ಲ, ಇದುವರೆಗೂ ಕೂಡ RCB ಗೆದ್ದಿಲ್ಲ, ಜೊತೆಗೆ ಪಂಜಾಬ್ ಕೂಡ ಗೆದ್ದಿಲ್ಲ ಫೈನಲ್ ನಲ್ಲಿ. ಸೊ ಎರಡೂ ಕೂಡ ಮೊದಲ ಬಾರಿಗೆ ಕಪ್ಪನ್ನ ಗೆಲ್ಲುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಬಟ್ ಪಂಜಾಬ್ಗೆ ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಡೋಣ, ನೆಕ್ಸ್ಟ್ ಟೈಮ್ ಕಪ್ ಗೆಲ್ಲುವಂತಹ ಚಾನ್ಸ್ ಇರಲಿ ಈ ಬಾರಿ. ಯಾಕಂದ್ರೆ ನಾವು ಜಾಸ್ತಿ ಬಂದಿದೀವಿ, ಪಂಜಾಬ್ಗೆ ಕಂಪೇರ್ ಮಾಡಿದ್ರೆ 4 ಬಾರಿ ಬಂದ್ಬಿಟ್ಟಿದೀವಿ ಫೈನಲ್ಗೆ. ಸೊ ಈ ಬಾರಿ ಕಪ್ ನಮ್ಗೆ ಇರಲಿ. ಸೊ ಪ್ರತಿ ಬಾರಿನೂ ನಿರೀಕ್ಷೆ ಇಟ್ಕೊಳ್ಳೋ ತರ ಈ ಬಾರಿನೂ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ಈ ಸಲ ಕಪ್ಪು 100% ನಮ್ದೇ, ಬರೆದಿಟ್ಕೊಂಬಿಡಿ, ಈ ಸಲ ನಾವೇ ಗೆಲ್ಲೋದು. ಎರಡೂ ತಂಡಗಳು ಕೂಡ ಮೊದಲ ಬಾರಿಗೆ ಕಪ್ ಗೆಲ್ಲುವಂತಹ ಏನ್ ಗುರಿಯನ್ನ ಹೊಂದಿಕೊಂಡಿದೆ. ಸೊ ಪಂಜಾಬ್ಗೆ ನೆಕ್ಸ್ಟ್ ಟೈಮ್ ಚಾನ್ಸಸ್ ಅನ್ನ ಕೊಡೋಣ, ನಮ್ಮ RCB ಈ ಸಲ ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಡುತ್ತೆ ಇದಕ್ಕೆ. ಸೊ ಈ ಬಾರಿ 100% ನಮ್ದೇ ಕಪ್ಪು. ಸೊ ಅದೆಷ್ಟೆಷ್ಟು ಜನ ಅದು ಏನೇನು ಬಿಟ್ಟು ಕಟ್ಬಿಟ್ಟಿರ್ತಾರೋ, ಇಲ್ಲ ಅದೇ ಕೋಟಿಗಟ್ಲೆ ಈ ಸಲ ಬಿಟ್ಟು ಕೂಡ ಕಟ್ಕೊಂಡಿರ್ತಾರೆ, ನಮ್ಮ RCBನೇ ಗೆಲ್ಲದಪ್ಪ ಈ ಬಾರಿ ಅಂತ. ಏನು ಸೋತ್ರೂ RCB ಬಗ್ಗೆನೇ ಒಂದು ಅಭಿಮಾನ ಇದ್ದೇ ಇರುತ್ತೆ. ಸೊ ಅಭಿಮಾನಿಗಳು ಕೂಡ ಈಗಾಗಲೇ ಕೇಳಬೇಕಾ ಪೂಜೆ ಪುನಸ್ಕಾರ. ಅಭಿಮಾನಿಗಳು, ಉಚಿಪ್ರೇಮಿಗಳು ಒಂದು ಭಾಳಷ್ಟು ವಿಚಾರಗಳನ್ನ ಅಂಶಗಳನ್ನ ನೋಡಬೇಕಾಗುತ್ತೆ. ಪ್ರಾರ್ಥನೆಗಳನ್ನ ಮಾಡ್ತಾರೆ ಅವ್ರಿಗೋಸ್ಕರ ಮಾಡ್ತಾರೋ ಇಲ್ವೋ, RCBಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಜರ್ಸಿಗಳನ್ನ ಕೊಂಡ್ಕೊಳ್ತಾರೆ, ಆ ಘೋಷಣೆಗಳನ್ನ ಕೂಗೋವಂಥದ್ದೇನು, ಆ ಟಿಕೆಟ್ಗಳು ಸೇಲ್ ಆಗೋವಂಥದ್ದೇನು. RCB ಮ್ಯಾಚು ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಕಾಲಿಡಕ್ಕಾಗಲ್ಲ. ಕಬ್ಬನ್ ಪಾರ್ಕ್ ಆ ಸುತ್ತಮುತ್ತ ಇದೆಯಲ್ಲ, ಅಬ್ಬಬ್ಬಬ್ಬ ಕಾಲಿಡಕ, ಅಲ್ಲಿ ಸೌಂಡ್ ಇಲ್ಲಿವರೆಗೂ ಕೇಳಬೇಕು. ಫುಲ್ ಸುತ್ತ ಒಂದು 5-6 ಕಿಲೋಮೀಟರ್ ವರ್ಗೂ RCB ಆ ಸೌಂಡ್ ಇದೆಯಲ್ಲ, ಆ ಮ್ಯೂಸಿಕ್ ಹಾಕಿರ್ತಾರೆ, ಆ ಸೌಂಡ್ ಒಂದು ಸುತ್ತಮುತ್ತ ಒಂದು 5-6 ಕಿಲೋಮೀಟರ್ ವರ್ಗೂ ಕೇಳಿಸುತ್ತಪ್ಪ. ಆ ಸೌಂಡ್ ಹಂಗಿರುತ್ತೆ, ಅಭಿಮಾನಿಗಳ ಆರ್ಭಟ, ಆ ಘೋಷಣೆ ಕೇಳೋ ಹಾಗೆ ಇಲ್ಲ, ಹಂಗಿರುತ್ತೆ. ಸೊ ಪಾಪ ಇಷ್ಟು ವರ್ಷದಿಂದಲೂ ಕೂಡ ಆಸೆ ಇಟ್ಕೊಂಡು ಬಂದಿದ್ದಾರೆ. ಅಭಿಮಾನಿಗಳ ಪ್ರಾರ್ಥನೆ ಈ ಸಲಿಗೆ ಫಲಿಸ್ಲಿ, ಅದು ದೇವರು ವರ ಕೊಡ್ಲಿ ಈ ಬಾರಿ. ಇನ್ನು ಬೆಂಗಳೂರಿನ BGS ಮೈದಾನದಲ್ಲಿ ಬೃಹತ್ LED ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಬರೀ BGS ಮೈದಾನ ಅನ್ನೋದಕ್ಕಿಂತ ಕೂಡ ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಆಗಿ LED ವ್ಯವಸ್ಥೆ ಇದೆ. ಜೊತೆಗೆ ನಾ ಆಗ್ಲೇ ಹೇಳಿದ ಹಾಗೆ ಒಂದಷ್ಟು ಮಾಲ್ಗಳಲ್ಲಿ ಇರ್ಬೋದು, ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೂಡ ಜನ ಎಲ್ಲಿ ಸಾರ್ವಜನಿಕರು ಸೇರುವಂತಹ ಒಂದಷ್ಟು ಸ್ಥಳಗಳಲ್ಲಿಯೂ ಕೂಡ ಇವತ್ತು LED ವ್ಯವಸ್ಥೆ ಅಥವಾ ಸಣ್ಣದಾದಂತಹ ಟಿವಿಗಳ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಲಾಗಿರುತ್ತೆ.